ವಾರಕ್ಕೆ 2 ಸಲ ಬೈಬಲ್ ಬಗ್ಗೆ ಕೆಟ್ಟದಾಗಿ ಬರೀತಿರ್ತಾರೆ. ಅವ್ರು ಬಂದು ನಾವು SP ಅಹಿಂದ ಚಳುವಳಿ ಮತ್ತು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಜಂಟಿಯಾಗಿ ಈ ಸಭೆನ ಏರ್ಪಾಡು ಮಾಡಿದ್ದೀವಿ. ಉದ್ದೇಶ ರಾಜ್ಯವ್ಯಾಪಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ನೀವು ಮತಾಂತರ ಮಾಡಿದ್ದೀರಾ ಅಂತ ಹೇಳಿ ಭಾಳಷ್ಟು ಸುಳ್ಳು ಕೇಸ್ಗಳನ್ನ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ಹಾಕಿದ್ದಾರೆ. ಆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತು ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಇದು ಒಂದು. ಎರಡನೇದು, ಭಾಳಷ್ಟು ಚರ್ಚ್ಗಳು, ಸಮುದಾಯ ಭವನಗಳು ಮತ್ತು ಸ್ಮಶಾನ, ಆ ಕಾಂಪೌಂಡ್ಗಳು ಈ ಕಟ್ಟಡ ನಿರ್ಮಾಣ ಕಾಮಗಾರಿ ಮಾಡಲಿಕ್ಕೆ ಅಡೆತಡೆ ಮಾಡಿದ್ದಾರೆ ಕೆಲವೊಂದು ಕಡೆ ಎಲ್ಲ. ಸಮುದಾಯ ಭವನಗಳು ಕಟ್ಟಲಿಕ್ಕೆ ಜಾಗ ನಮ್ಮದು, ಕ್ರಿಶ್ಚಿಯನ್ ಅವ್ರದ್ದು. ಅಲ್ಲಿ ಕಟ್ಟಲಿಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಸಿಮೆಂಟು, ಇಟ್ಟಿಗೆ, ಕಬ್ಬಣ ಎಲ್ಲ ತರಿಸಿ ಗುಡ್ಡೆ ಹಾಕಿದ್ದೀವಿ, ಆದರೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ದಬ್ಬಾಳಿಕೆ ಅಥವಾ ಸುಳ್ಳು ಕೇಸ್ಗಳು ಹಾಕಿ ಅದಕ್ಕೆಲ್ಲ ಸ್ಟೇ ತಗೊಂಡು ಬಂದು ಅವೆಲ್ಲ ಇವತ್ತು ಮಳೆ ಗಾಳಿನಲ್ಲಿ ವರ್ಷಾನುಗಟ್ಟಲೆ ಕೊಳೆಯಂಗೆ ಮಾಡಿದ್ದಾರೆ. ಇಂಥ ಪ್ರಕರಣಗಳು ಕೂಡ ಇವತ್ತು ಚರ್ಚೆಗೆ ನಾವು ತಗೊಂಡಿದ್ದೀವಿ. ಮುಂದುವರೆದು ಕಳೆದ BJP ಸರ್ಕಾರದ ಅವಧಿನಲ್ಲಿ ಆಮಿಷ ಒಡ್ಡಿ ಮತಾಂತರ ಮಾಡೋದು ಅಪರಾಧ ಅಂತೇಳಿ ಒಂದು ಕಾನೂನು ತಂದಿದ್ದಾರೆ. ಆ ಕಾಯ್ದೆ ಅಡಿ ನಮಗೆ ಪ್ರಕರಣಗಳು ದಾಖಲು ಮಾಡೋದ್ರ ಅಷ್ಟೇ ಅಲ್ಲ, ಜಾತಿ ಪ್ರಮಾಣ ಪತ್ರ, ಧರ್ಮದ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇಲ್ಲ. ಅದಕ್ಕೆ ಭಾಳ ಪ್ರೊಸೀಜರ್ನ ಹೇಳಿದ್ದಾರೆ. DC ಹತ್ರ ಅರ್ಜಿ ಹಾಕೋಬೇಕು, ಅದಕ್ಕೆ ಮತಾಂತರಕ್ಕೆ ಅಬ್ಜೆಕ್ಷನ್ ಹಾಕೋರಿಗೆಲ್ಲ ಅವಕಾಶ ಕೊಡಬೇಕು, ಈ ಥರ ಪ್ರಕ್ರಿಯೆಗಳಿದ್ದಾವೆ. ಸ್ವ ಇಚ್ಛೆಯಿಂದ ಮತಾಂತರ ಒಂದು ಅಂಥವ್ರಿಗೂ ಅವಕಾಶ ಇಲ್ದಂಗೆ ಆಗಿದೆ ಇದರಿಂದ. ಆ ಕಾರಣಕ್ಕೆ ಈ ಮತಾಂತರ ನಿಷೇಧ ಕಾಯ್ದೆ ಏನು BJP ಸರ್ಕಾರದ ತಂದಿದ್ದಾರೆ, ಆ ಕಾಯ್ದೆ ಬಗ್ಗೆ ಕೂಡ ಇವತ್ತು ಚರ್ಚೆ ಇದೆ. ಮುಂದುವರೆದು ಕ್ರಿಶ್ಚಿಯನ್ ಧರ್ಮೀಯರನ್ನ 3B ಜಾತಿನಲ್ಲಿ ಸೇರ್ಪಡೆ ಮಾಡಿ ನಮಗೆ ಮೀಸಲಾತಿ ಕೊಡ್ತಾ ಇದ್ದಾರೆ. ಬಟ್ ಈ ಕಾಯ್ದೆಯಿಂದ ಜಾತಿ ಪ್ರಮಾಣ ಪತ್ರ, ಧರ್ಮದ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಮತ್ತು SCಯಿಂದ ಮತಾಂತರ ಹೊಂದಿದ್ದಾರಲ್ಲ, SCಯಿಂದ ಮತಾಂತರ ಹೊಂದಿದ್ದವರಿಗೆ ಪ್ರವರ್ಗ 1ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೀಲಿಕ್ಕೆ ಅವಕಾಶ ಮಾಡಿದ್ದಾರೆ. ಆ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ. ಈ ವಿಚಾರಗಳು ಇವತ್ತು ಚರ್ಚೆನಲ್ಲಿದ್ದಾವೆ. ಮುಂದುವರೆದು 2011ನೇ ಜನಗಣತಿ ಇದೆಯಲ್ಲ, ಆ ಜನಗಣತಿ ನಮೂದು ಪ್ರಕಾರ 11,43,000 ಜನಸಂಖ್ಯೆ ಕ್ರಿಶ್ಚಿಯನ್ನರದು ಈ ರಾಜ್ಯದಲ್ಲಿದೆ. ಈಗ ಬೇರೆ ಸಮುದಾಯಗಳಿಗೆಲ್ಲ ನೀವು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದ್ದೀರ, ಅಭಿವೃದ್ಧಿ ನಿಗಮಗಳು ಮಾಡಿದ್ದೀರ. ಅದೇ ಮಾದರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳಿಗೂ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇವತ್ತಿದೆ. ಇಷ್ಟು ವಿಚಾರಗಳ ಜೊತೆಗೆ ರಾಜ್ಯವ್ಯಾಪಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಸಮುದಾಯದವ್ರದ್ದು ಇನ್ನಿತರ ವಿಚಾರಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳು, ಅದು ಪರಿಹಾರೋಪಾಯಗಳ ವಿಚಾರಗಳು ಕೂಡ ಸಭೆಯಲ್ಲಿ ಇವತ್ತಿದೆ. ಅಹಿಂದ ಸಂಘಟನೆ ಮತ್ತು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಸಂಘಟನೆಯಿಂದ ಇದು ಸಭೆ ಏರ್ಪಾಡಾಗಿದೆ. ಈ ಸಭೆಗೆ ಪ್ರಮುಖವಾಗಿ ಎಸ್ ಮೂರ್ತಿ ಅಂತ, ನಾನು ಅಹಿಂದ ಸಂಘಟನೆ ಮುಖ್ಯ ಸಂಚಾಲಕ, ಮತ್ತು ಪ್ರಜ್ವಲ್ ಸ್ವಾಮಿ ಅಂತೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕರು, ಮತ್ತು ನಿಮ್ಮ ಹೆಸರು ರಾಬರ್ಟ್ ಕ್ಲೈವ್ ಅಂತ, ಸೌಂದರರಾಜನ್ ಅಂತೇಳಿ ಫಾಸ್ಟರ್ಸು, ಜೇಸುದಾಸ್ ಅಂತ, ಫಿಲಮಿನ್ ರಾಜ್,
ಚಾರ್ಲ್ಸ್ ಥಾಮಸ್ ಈ ಥರ ಪ್ರಮುಖರೆಲ್ಲ ಇವತ್ತು ಸಭೆಗೆ ಬಂದಿದ್ದಾರೆ. ಕಡಿಮೆ ಅಂತಂದರೆ ಒಂದು 200 ಪ್ರಮುಖರು, ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವರೆಲ್ಲ ಇವತ್ತು ಸಭೆಯಲ್ಲಿ ಇದ್ದಾರೆ. ಇದಿಷ್ಟು ನಮ್ಮ ಕಂಟೆಂಟ್ಸ್. ನಿಮಗೆ ಎನರ್ಜಿ ಮಿನಿಸ್ಟ್ರು KJ ಜಾರ್ಜ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ, ಇದಕ್ಕೆ ಹಾಜರಾಗಿ ಅಂತೇಳಿ. ಅವ್ರು ಬಂದಿಲ್ಲ. ಎರಡನೇದು, ವಿಧಾನಸಭೆ ಒಳಗಡೆ NA ಹ್ಯಾರಿಸ್ ಅಂತ ಒಬ್ಬರು ಮೆಂಬರ್ ಇದ್ದಾರೆ, ಅವರು ಕೂಡ ಇನ್ವೈಟ್ ಮಾಡಿದ್ವಿ, ಅವರು ಕೂಡ ಏನೋ ಕಾರಣಕ್ಕೆ ಬಂದಿಲ್ಲ. ಮೂರನೇದು, ವಿಧಾನ ಪರಿಷತ್ತಲ್ಲಿ ಏನೋ ಅವರು ಮಂಗಳೂರಿನವರು ಐವನ್ ಡಿಸೋಜಾ ಅವರು ಕೂಡ ಒಬ್ಬರು ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ, ಅವರು ಕೂಡ ಪತ್ರ ಕೊಟ್ಟಿದ್ದೀವಿ, ಬಂದಿಲ್ಲ. ಇರಲಿ, ಈ ಸಭೆಗೆ ಇನ್ವೈಟ್ ಮಾಡಿದ್ದೀವಿ, ಬಂದಿಲ್ಲ. ಮುಂದುವರೆದು ಅಲ್ಪಸಂಖ್ಯಾತರ ಇಲಾಖೆ ಇದೆಯಲ್ಲ, ಆ ಇಲಾಖೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ಸಭೆ ಇದೆ, ನಿಮ್ಮ ಇಲಾಖೆಯಿಂದ ಒಬ್ಬ ಪ್ರತಿನಿಧಿ ಕಳಿಸಿ ದಯಮಾಡಿ ಅಂತ. ಕುಂದುಕೊರತೆಗಳು ಆಲಿಸೋಕ್ಕೋಸ್ಕರ ಆ ಇಲಾಖೆಯಿಂದ ಕೂಡ ಯಾರೂ ಬಂದಿಲ್ಲ. ಇದು ನಿಮಗೆ ಮಾಹಿತಿ ಇರಲಿ. ಬಟ್ ಈ ಸಭೆ ಮುಗಿದ ನಂತರ ನಾವುಗಳು ಸರ್ಕಾರದ ಗಮನಕ್ಕೆ ಏನೇನು ತರಬೇಕು, ಏನೇನು ಮನವಿ ಮಾಡಬೇಕು, ಈ ಸಂಘಟನೆಯಿಂದ ಮಾಡ್ತೀವಿ ಖಂಡಿತ. ಆಮೇಲೆ ಎಲ್ಲೆಲ್ಲಿ ಕಟ್ಟಡಗಳು ಅಡೆತಡೆ ಮಾಡಿದ್ದಾರೆ, ಸ್ಮಶಾನ ಕಟ್ಟಕ್ಕೆ ತೊಂದರೆ ಮಾಡ್ತಿದ್ದಾರೆ, ಅಲ್ಲಿ ಲೋಕಲ್ MLAಗಳು ಕೂಡ ಮನವಿ ಮಾಡ್ತೀವಿ. ದೇವಸ್ಥಾನಗಳಲ್ಲಿ ಏನು ಅರ್ಚಕರಿಗೆ ವೇತನ ಕೊಡ್ತಾ ಇದ್ದೀರಾ, ಫಾಸ್ಟರ್ಗಳು ಏನು ಚರ್ಚ್ಗಳಲ್ಲಿ ಫಾಸ್ಟರ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ವೇತನ ಕೊಡಿ ಅಂತೇಳಿ ಮನವಿ ಮಾಡ್ತೀವಿ. ನಮ್ಮ ಸಂಘಟನೆ ನೇತೃತ್ವದಲ್ಲಿ ಒಂದು ಕ್ರೈಸ್ತರ ಚಿಂತಕರ ಸಭೆ ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೀವಿ. ಇವತ್ತು ಸಮುದಾಯದ ಬಹಳಷ್ಟು ಬೇಡಿಕೆಗಳಿತ್ತು, ಕುಂದುಕೊರತೆಗಳಿತ್ತು. ಈ ವಿಷಯವಾಗಿ ರಾಜ್ಯದ 31 ಜಿಲ್ಲೆಗಳು ಎಲ್ಲ ಸಭಾಪಾಲಕರು, ಅದ್ರ ಜೊತೆಗೆ ಸಂಬಂಧಪಟ್ಟಂಥ ಸಮುದಾಯದ ನಾಯಕರುಗಳು ಇವತ್ತು ನಮ್ಮ ಈ ಸಭೆಗೆ ಹಾಜರಾಗಿದ್ದಾರೆ. ಇವತ್ತು ಬಹಳಷ್ಟು ಕೊರತೆಗಳ ಬಗ್ಗೆ ಚರ್ಚೆ ಆಯಿತು. ಬಹಳಷ್ಟು ನಮ್ಮ ಎಲ್ಲ ಜಿಲ್ಲೆಯಿಂದ ಅವರ ಬೇಡಿಕೆಗಳೇನು, ಅವರ ಸಮಸ್ಯೆಗಳೇನು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಏನು ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು, ದಾಳಿಗಳು, ಆಮೇಲೆ ಕ್ರೈಸ್ತರ ಬೇಡಿಕೆಗಳಿಗೆ ಯಾವುದೇ ಒಂದು ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇರೋದು. ಯಾಕೆಂತಂದರೆ ಇವತ್ತು ಕಾಂಗ್ರೆಸ್ ಅಂದರೆ ಒಂದು ಕ್ರೈಸ್ತರ ಒಂದು ಆಶಾಭಾವನೆ, ನಮಗೇನೋ ಒಂದು ಮಾಡ್ತಾರೆ, ಈ ಸರ್ಕಾರ ಬಂದಿದೆ ಅಂಥೇಳಿ ಭಾಳ ಒಂದು ಆಶಾಭಾವನೆ ಇತ್ತು. ಸುಮಾರು 10 ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಈ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕ್ರೈಸ್ತರಿಗೆ ಸವಲತ್ತನ್ನು ಕೊಡೋದ್ರಲ್ಲಿ, ಆಮೇಲೆ ಕ್ರೈಸ್ತರ ಜೊತೆ ನಿಲ್ಲೋದ್ರಲ್ಲಿ ಒಂದು ವಿಫಲ ಆಗಿದೆ ಅಂತ ಹೇಳಿ ನಮ್ಮ ಒಂದು ಭಾವನೆ. ಯಾಕೆ ಅಂತಂದರೆ ಏನು ಚುನಾವಣಾ ಪೂರ್ವ ಅವರು ಕೊಟ್ಟಂಥ ಆಶ್ವಾಸನೆಗಳು, ಅವ್ರು ಕೊಟ್ಟಂಥ ಯಾವ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥ. ಇವತ್ತು ಅವ್ರು ಹೇಳಿದರು ಆಂಟಿ ಕನ್ವರ್ಷನ್, ಅದ್ರ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ನಾವು ತೆಗಿಲಿಲ್ಲ. ಅದ್ರ ಜೊತೆಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಇತ್ತು, ಅದನ್ನು ಕಾರ್ಪೊರೇಷನ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಘೋಷಣೆಯಾಗಿದೆ, ಜಾರಿಯಾಗಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರೈಸ್ತರ ಅಂದರೆ ಒಂದು ರಿಸರ್ವ್ ಬ್ಯಾಂಕಲ್ಲಿ ಒಂದು ವೋಟ್ ಇದೆ, ಅದು ನೆಕ್ಸ್ಟ್ ನಮಗೆ ಕ್ರೈಸ್ತರಿಗೆ ಬರುತ್ತೆ ಅನ್ನೋ ಒಂದು ರೀತಿ. ಅಂದರೆ ಈ ಕಾಂಗ್ರೆಸ್ ಪಕ್ಷದ ಓಟು ಒಂದು ರಿಸರ್ವ್, ಯಾರಿಗೆ ಕ್ರೈಸ್ತ ಓಟು ಕಾಂಗ್ರೆಸ್ ಪಕ್ಷ ಒಂದು ರಿಸರ್ವ್, ಆ ರೀತಿ ಒಳಗಡೆ ಅವ್ರು ತಿಳ್ಕೊಂಡಿದ್ದಾರೆ. ಇವತ್ತು ನಮಗೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳ ಬೇಸರ ಇದೆ. ಕೆಲವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಏನಂತ ಹೇಳಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಮಸ್ಯೆ ಏನು ಇಲ್ಲ ಕ್ರೈಸ್ತರಿಗೆ ಅಂತ ಹೇಳಿ. ಬಟ್ ಬಹಳಷ್ಟು ಕಡೆ ನಡೀತಾ ಇದೆ ಕೂಡ. ಅದ್ರ ಜೊತೆಗೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬಹಳಷ್ಟು ನಾವು ಕೇಸಸ್ಗಳನ್ನ ಅಟೆಂಡ್ ಮಾಡಿದ್ದೀವಿ, ಕ್ರೈಸ್ತರ ಪರವಾಗಿ ನಾವು ನಿಂತಿದ್ದೀವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಹೇಬರಿಗೆ ಇವಾಗ ಏನು ಬೇಡಿಕೆಗಳಿದೆ, ಮೂರ್ತಿ ಸಾರು ಏನು ಅಹಿಂದ ಚಳವಳಿ ಮುಖ್ಯ ಸಂಚಾಲಕರು, ಇದೆಲ್ಲ ಒಂದು ಬೇಡಿಕೆಗಳನ್ನ ತಗೊಂಡೋಗಿ ಸರ್ಕಾರದಲ್ಲಿ ನಾವು ಕೂತ್ಕೊಂಡು ಅದನ್ನು ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟು ಸಾಹೇಬರು ಅದು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವ್ರ ಜೊತೆಗೆ ನಾವು ಸಾಥಾಗಿದ್ದೀವಿ. ಯಾಕಂದರೆ ನಮ್ಮ ಕ್ರೈಸ್ತರಿಗೆ ಬಹಳಷ್ಟು ಸಪೋರ್ಟಿವ್ ಆಗಿ, ಫಸ್ಟ್ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ
ಕ್ರೈಸ್ತರ ಜೊತೆಗೆ ನಾವು ಇದೀವಿ ಅಂತ ಹೇಳಿ ಏನಾದರೂ ಬಂದಿದ್ರೆ ಅದು ಅಹಿಂದ ಚಳವಳಿ.